ಧರ್ಮಸ್ಥಳದಲ್ಲಿ ಶವಗಳನ್ನು ಹೊತ್ತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನನ್ನ ಬೆಳ್ತಂಗಡಿ ಕೋರ್ಟ್ಗೆ ಕರೆತಂದ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳದಲ್ಲಿ ಶವಗಳನ್ನು ಹೊತ್ತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಚಿನ್ನಯ್ಯನನ್ನ ಬೆಳ್ತಂಗಡಿ ಕೋರ್ಟ್ಗೆ ಕರೆತಂದ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿದ ಪೊಲೀಸರು ಬಿಎನ್ಎಸ್ಎಸ್ 183ರ ಅಡಿ ಆರೋಪಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ನ್ಯಾಯಮೂರ್ತಿ ವಿಜೇಂದ್ರ ಎದುರು ಚಿನ್ನಯ್ಯ ಹೇಳಿಕೆ ದಾಖಲಾಗಿದೆ. ಚಿನ್ನಯ್ಯ ಹೇಳಿಕೆಯ ಮೇಲೆ ಬುರುಡೆ ಗ್ಯಾಂಗ್ ಭವಿಷ್ಯ ನಿರ್ಧಾರವಾಗುತ್ತೆ. ಚಿನ್ನಯ್ಯ ಏನು ಹೇಳಿಕೆ ನೀಡ್ತಾನೆಂಬ ಕುತೂಹಲ ಕೂಡ ಇದ್ದಿರುವಂತದ್ದು. ಚಿನ್ನಯ್ಯ ಸ್ಟೇಟ್ಮೆಂಟ್ ಹಿನ್ನೆಲೆಯಲ್ಲಿ ಹಲವರಿಗೆ ಇಲ್ಲಿ ಡವ ಶುರುವಾಗಿದೆ. ಇನ್ನು ಚಿನ್ನಯ್ಯನ ಹೇಳಿಕೆಯಿಂದ ಬುರುಡೆ ಗ್ಯಾಂಗ್ ಡವ ಶುರುವಾಗಿದೆ. ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಈಗಾಗಲೇ ಪೊಲೀಸರು ಕೂಡ ಹಾಜರುಪಡಿಸಿದ್ದಾರೆ. ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿದ ಪೊಲೀಸರು ನ್ಯಾಯಮೂರ್ತಿ ವಿಜೇಂದ್ರ ಎದುರು ಚಿನ್ನಯ್ಯ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. ಚಿನ್ನಯ್ಯ ಹೇಳಿಕೆ ಮೇಲೆ ಬುರುಡೆ ಗ್ಯಾಂಗ್ ಭವಿಷ್ಯ ನಿರ್ಧಾರವಾಗುತ್ತೆ. ಚಿನ್ನಯ್ಯ ಏನು ಹೇಳಿಕೆಯನ್ನ ನೀಡ್ತಾನೆಂಬ ಕುತೂಹಲ ಕೂಡ ಎಲ್ಲರಿಗೂ ಇದೆ. ಚಿನ್ನಯ್ಯ ಸ್ಟೇಟ್ಮೆಂಟ್ ಹಿನ್ನೆಲೆಯಲ್ಲಿ ಹಲವರಿಗೆ ಡವ ಶುರುವಾಗಿರುವಂಥದ್ದು. ಇಲ್ಲಿ ಚಿನ್ನಯ್ಯನ ವಿಷಯದಲ್ಲಿ ಒಂದು ರೀತಿಯಾಗಿ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಎಲ್ಲ ರೀತಿಯಾಗಿ ಸತ್ಯವನ್ನ ಬಾಯ್ಬಿಟ್ಟಿರುವಂಥದ್ದು. ಒಂದೊಂದೇ ಸತ್ಯವನ್ನ ಹೊರ ಹಾಕಿದ್ದಾನೆ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಬ್ಬೊಬ್ಬರ ಹೆಸರು ಕೂಡ ಇದರಲ್ಲಿ ಬಯಲಾಗಿದೆ. ಮಹೇಶ್ ಶೆಟ್ಟಿ, ತಿಮ್ರೋಡಿ, ಮಟ್ಟಣ್ಣನವರ್, ಹಾಗೆ ಚಿನ್ನಯ್ಯ, ವಿಠಲ್ ಗೌಡ. ಹಾಗಾದ್ರೆ ಇವತ್ತು ಆತ ಏನು ಹೇಳಿಕೆಯನ್ನ ನೀಡ್ತಾನೆ ಅನ್ನೋದನ್ನ ನೋಡ್ಬೇಕಾಗುತ್ತೆ.